ಅರಣ್ಯಾಧಿಕಾರಿಗಳ ಷರತ್ತಿನಿಂದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿರುವ ಶ್ರೀ ಬೆಲ್ಲದಕುಪ್ಪೆ ಮಹದೇಶ್ವರ ಸ್ವಾಮಿ ದೇವರ ಭಕ್ತರಿಗೆ ನಿರಾಸೆಯಾಗಿದೆ. ಅಧಿಕಾರಿಗಳ ಕಿರಿಕೆ ಸಾವಿರಾರು ಭಕ್ತರು ದೇವರ ದರ್ಶನದಿಂದ ವಂಚಿತರಾಗಿದ್ದಾರೆ. ಹೊಸ ಸಂಭ್ರಮಾಚರಣೆ ವೇಳೆ ದೇವರ ದರ್ಶನದಿಂದ ವಂಚಿತರಾದ ಭಕ್ತರು ಅರಣ್ಯ ಇಲಾಖೆ ಷರತ್ತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಮಾತಿನ ಚಕಮಕಿಗೆ ಇಳಿದಿದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಇದೇ ವ್ಯಾಪ್ತಿಯಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಪವಾಡ ಸದೃಶ್ಯಗಳಿಗೆ ಸಾಕ್ಷಿಯಾದ ಶ್ರೀ ಬೆಲ್ಲದಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯವಿದೆ. ದೇವರಿಗೆ ನಿರಂತರವಾಗಿ ಹರಕೆ ಹೊತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರುತ್ತಿದ್ದ ಭಕ್ತರಿಗೆ ಹೊಸ ವರ್ಷ ದಿನ ಅರಣ್ಯ ಇಲಾಖೆ ವಿಧಿಸಿರುವ ಷರತ್ತುಗಳು ದರ್ಶನಕ್ಕೆ ಅಡ್ಡಿಯಾಗಿದೆ. ಸೋಮವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಮಾತ್ರ ದೇವಾಲಯಕ್ಕೆ ಪ್ರವೇಶ, ಖಾಸಗಿ ವಾಹನಗಳಿಗೆ ಪ್ರವೇಶ ನಿಷೇಧ ಹಾಗೂ ಬೆಳಗ್ಗೆ 10 ರಿಂದ ಸಂಜೆ 4ರವರೆಗೆ ಸಮಯ ನಿಗದಿ ಎಂಬ ಷರತ್ತುಗಳನ್ನು ವಿಧಿಸಲಾಗಿದೆ. ಖಾಸಗಿ ವಾಹನಗಳಲ್ಲಿ ಬಂದ ಭಕ್ತರನ್ನ ಗೇಟ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಡೆದಿದ್ದಾರೆ. ಸರ್ಕಾರಿ ವಾಹನದಲ್ಲಿ ತೆರಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಮಯ ನಿಗದಿಪಡಿಸಿರುವುದು ಸಹ ಭಕ್ತರನ್ನ ಕೆರಳಿಸಿದೆ. ಸರ್ಕಾರಿ ಬಸ್ ವ್ಯವಸ್ಥೆ ಸಮರ್ಪಕವಾಗಿಲ್ಲವೆಂದು ಆರೋಪಿಸಿ ಅರಣ್ಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಗೆ ಇಳಿದಿದ್ದಾರೆ. ಖಾಸಗಿ ವಾಹನಗಳನ್ನು ಬಿಡುವುದಿಲ್ಲವೆಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಅರಣ್ಯ ಅಧಿಕಾರಿಗಳು ಹಾಗೂ ಭಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆದಿದೆ. ಮಹದೇಶ್ವರ ಸ್ವಾಮಿ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಸೇರಿದಂತೆ ಉಳಿದ ಧಾರ್ಮಿಕ ಕ್ಷೇತ್ರಗಳು ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಒಳಪಡುತ್ತದೆ. ಇಲ್ಲಿಗೆ ಯಾವುದೇ ನಿಬಂಧನೆಗಳನ್ನು ಹೇರದ ಬೆಲ್ಲದಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಯಾಕೆ ಎಂಬ ಪ್ರಶ್ನೆ ಭಕ್ತರದು. ರೆಸಾರ್ಟ್ಗಳಿಗೆ ಮುಕ್ತವಾಗಿ ಓಡಾಡಲು ಅನುಮತಿ ನೀಡಿರುವ ಅರಣ್ಯ ಇಲಾಖೆ ಭಕ್ತರಿಗೆ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಡುತ್ತದೆ. ಅರಣ್ಯ ಅಧಿಕಾರಿಗಳ ಈ ಷರತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿಲ್ಲವೆಂಬ ಆರೋಪ ಕೂಡ ಇದೆ. ಬೆಳಗ್ಗೆ 10 ಗಂಟೆಗೆ ನಂತರ ಪ್ರವೇಶ ಕಲ್ಪಿಸಿದರೆ ಭಕ್ತರಿಗೆ ಅನಾನುಕೂಲ ಎಂದು ತಿಳಿದಿದ್ದರೂ ಅರಣ್ಯ ಇಲಾಖೆ ಡೋಂಟ್ ಕೇರ್ ಎನ್ನುವಂತೆ ವರ್ತಿಸುತ್ತಿದೆ. ಸಾಕಷ್ಟು ಸಮಯ ಅರಣ್ಯ ಅಧಿಕಾರಿಗಳು ಹಾಗೂ ಭಕ್ತರ ನಡುವೆ ಮಾತಿನ ಚಕಮಕಿ ನಡೆದರೂ ಖಾಸಗಿ ವಾಹನಗಳಿಗೆ ಅವಕಾಶ ಕಲ್ಪಿಸಿಲ್ಲ. ಇದರಿಂದ ಬೇಸತ್ತ ಸಾವಿರಾರು ಭಕ್ತರು ವಾಪಸ್ ತೆರಳಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ತೆರಳಿದ ಭಕ್ತರಿಗೆ ಮಾತ್ರ ದರ್ಶನ ಭಾಗ್ಯ ದೊರೆತಿದೆ. ಈ ದೇವಾಲಯದ ಎಂಟ್ರಿಯ ಸಮಯವನ್ನ ಬದಲಾಯಿಸಿ ಅನುಕೂಲ ಮಾಡಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ನಿರ್ಬಂಧ ಮಾಡೋದು ದೊಡ್ಡಲ್ಲ. ಇಲ್ಲಿ ನಾವು ಜನರ ಜೊತೆ ಡೈಲಿ ಬೆಳಿಗ್ಗೆ ಚೆನ್ನಾಗಿರ್ಬೇಕು. ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕಾದ್ರೆ ಅವ್ರದ್ದು ಒಂದು ನಂಬಿಕೆ ಇದೆ. ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿದ ಒಂದು ಒಳ್ಳೇದಾಗುತ್ತೆ, ಒಂದು ಇದಾಗುತ್ತೆ ಅಂತ ಆ ನಂಬಿಕೆಗೆ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರಿಗೆ ಪ್ರಾಥಮಿಕತೆ ಕೊಟ್ಟು ಅವ್ರಿಗೆ ಇದು ಮಾಡಿರೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕಿ ನಾನ್ ಬಂದ್ರೆ ಯಾವ ಕೇಳಿದ್ರಲ್ಲ, ನೀವು ಬಂದು ವರ್ಕ್ ಮಾಡ್ತೀರ, ನೀವು ಇಲ್ಲಿ ಲೋಕಲ್ ಆಗಿ ಕೆಲಸಕ್ಕೆ ಸರ್ಕಾರ ನಿಲ್ಸಿದೆ. ನಮ್ಗೆಲ್ಲ ದೇವಸ್ಥಾನಕ್ಕೆ ಇಂಥ ಊರುಗಳಿಗೆ ಮಾತ್ರ ಸೀಮಿತ. ಬೆಲ್ಲದಕುಪ್ಪೆ ಮಹದೇಶ್ವರ ಯಾರಿಗೂ ಇಲ್ಲ ನಿರ್ಬಂಧ ಅಂತ ಹಾಕ್ರಿ. ದೇವರು ಕೇಳಬೇಕಲ್ಲವೇ ಕೇಳಿ ನಾವು ಬಾಗಿ ಕೇಳಿ ಸಿಎಫ್ ಅವರು ಒಬ್ಬರು ಸಿಕ್ಕಿಸ್ಬಿಟ್ಟು ಅಷ್ಟೊತ್ತಿಗೆ ನಡ್ಸೋ ಕಿಚ್ಚಲ್ಲಿ ಸೈಡ್ ಹೆಂಗ್ ನಿಂತಿದಾರ. ರೌಡಿಗಳ ಕಡೆ ಆಡ್ತಾರ ಫಾರೆಸ್ಟ್ ಅವರು, ರೌಡಿಗಳ ಕಡೆ ಆಡ್ತಾರ ಫಾರೆಸ್ಟ್ ಅಮ್ಮ ತಳ್ಬಿಟ್ಟು ಉಂಡ್ಕೊಬಿಡ್ತಾರ. ಏನೇನು ಸೂಲಾಗದ ಅಮ್ಮ ಅಂತ ಕಿಚ್ಚಾಡ್ತಾಳ. ಕೆಲಸವನ್ನು ಮಾಡ್ತೀವಿ, ನೀವೆಲ್ಲ ನಿಂತ್ಬಿಡ್ತೀವಿ. ಆಗ ಇಲ್ಲಿ ಬಂದು ಹೊಡೆದಾಡ್ತಕ್ಕಂಥದ್ದು ದಿನ ನಮ್ಮ ರೈತರ ಜೊತೆ ನಾವು
ಆಯ್ತಾ? ಸತ್ಮೇಲೆ ಬರ್ತೀರಾ? ಅವತ್ತು ನೀವು ಸಾಯಕ್ಕಿಂತ ಮುಂಚೆ ಬರ್ತೀರಾ ನೀವು? ಸತ್ಮೇಲೆ ಬರ್ತೀರಾ? ಎಲ್ರು ಹಂಗೆ ಮಾಡೋದು. ಮತ್ತೆ ಅದಕ್ಕೆ ಬೇರೆ ಮಾತಾಡೋದು ಅವಕಾಶ ಮಾಡಿ. ಇಲ್ಲ ಕಾಲು ತೊಳಿಬೇಕು, ಹಂಗೆಲ್ಲ ಮಾಡಂಗಿಲ್ಲ. ಕಾಲು ತೊಳ್ಕೊ. ಎಷ್ಟಾಯ್ತು ಜಲ್ದಿ ಬಾ. ಕೈ ತೊಳು ಗಾಡಿ ಆಯ್ತು. ಸರಿ ಮಾತ್ರ ಕೆಳ